ಅಧ್ಯಕ್ಷರೇ, ನಮ್ಮ ಭಾಗದ ಜನ ಎಷ್ಟು ಮುಗ್ಧರು ಅಂತ ಹೇಳಿ ಅನೇಕ ಜನ ಇದೇ ಹೇಳ್ತಿದ್ರು. ನಮ್ಮ ಭಾಗದ ಜನ, ನಾವು ಬಿ ಆರ್ ಪಾಟೀಲ್ ಹೋದ್ರು, ಅವ್ರು ಹೇಳಿದ್ರು ಏನು, ಎಲ್ಲಾ ರಾಜಕಾರಣಿಗಳು ಕೂಡ ಇದನ್ನ ಹಿಂದುಳಿಲಿಕ್ಕೆ ನಾವು ಕೂಡ ಅದಕ್ಕೆ ಹೊಣೆಗಾರ ಆಗುತ್ತೀವಿ ಅಂತಕ್ಕಂಥ. ಅದನ್ನು ಇಲ್ಲಿರ್ತಕ್ಕಂಥ ಜನರ ಒಂದು ವಾತಾವರಣ, ಇಲ್ಲಿರ್ತಕ್ಕಂಥ ಜನರ ಒಂದು ಭಾವನೆ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಉತ್ತರ ಕರ್ನಾಟಕದ ಜನ ನಂಬಿಕೆ ಹೆಚ್ಚು ಅರ್ಹರು. ನೀವಿಲ್ಲ ಅಂತ ನಾನು ಹೇಳೋದಿಲ್ಲ, ಆದ್ರೆ ಈ ಕಡೆ ಇರ್ತಕ್ಕಂಥ ಜನ ನಂಬಿಗಸ್ತು. ಅಧ್ಯಕ್ಷರೇ, ನಿಮ್ಮನ್ನು ಸೇರಿಸಿ ಹೇಳ್ತಾ ಇರೋದು, ನಾನು ನೆನ್ನೆನೂ ಹೇಳಿದ್ದೀನಿ ನೋಡಿ. ವಿರೋಧ ಪಕ್ಷ ನಾಯಕರೇ, ಕರ್ನಾಟಕದವರು ಒಂದೇ ಬೇರೆ, ಆ ಕರಾವಳಿ ಬೇರೆನೆ ನೋಡಿ. ಎಲ್ಲಾ ಏರಿಯಾದಲ್ಲೂ ಒಳ್ಳೇದು ಕೆಟ್ಟದ್ದು ಇದ್ದೇ ಇರ್ತದೆ. ರಾಮಾಯಣ ಕಾಲದಲ್ಲೂ ಇತ್ತು, ಮಹಾಭಾರತದಲ್ಲೂ ಕಾಲದಲ್ಲೂ ಇತ್ತು. ಹಂಗೆ ಜನ ಯಾವುದೋ ಒಂದು ಏರಿಯಾ ಜನ ಒಳ್ಳೆಯವರು, ಯಾವುದೋ ಒಂದು ಏರಿಯಾ ಜನ ಕೆಟ್ಟವರಲ್ಲ. ಅಲ್ಲಿ ಊರೊಳಗಡೆ ಒಳ್ಳೆಯವರು ಕೆಟ್ಟವರು ಇದ್ದೇ ಇರ್ತದೆ, ಸಾಮಾನ್ಯ. ಅಲ್ಲೇ ಅವರವರ ಊರು ಅವರಿಗೆ ಒಳ್ಳೆಯದು, ಅದಕ್ಕೆ ಅವರ ಊರಿನ ಬಗ್ಗೆ ಅವ್ರು ಮಾತಾಡ್ತಾರೆ. ನೀವು ಕರೆಕ್ಟಾಗಿ ಹೇಳಿ ಉಂಟೆ ಸರಿಯಾಗಿ. ನಾವು ಈ ಕಡೆ ಜನ ಅಲ್ಲ, ಈಗ ಕಂಟಿನ್ಯೂ ಆಗಲಿ, ಮುಂದೆ ಹೋಗ್ಲಿ. ನಾನು ಅದು ಹೊಂಟಿ, ನೀವು ಒಂದು ಸ್ವಲ್ಪ ಹಿಂದೆ ಆಧಾರ ಕೊಡ್ರಿ, ಬೆನ್ನು ನೋವಾಗುತ್ತೆ ನಿಮಗೂ, ಹಿಂಗ ಸ್ವಲ್ಪ ಆಧಾರ ಕೊಡ್ರಿ, ಸ್ವಲ್ಪ ಮುಂದೆ ಹೋಗ್ಲಿ. ಇದು ಇಲ್ಲ, ಚರ್ಚೆ ಬಾಕಿ ಆಗಿದೆ. ಈಗ ನಾನು ಮುಂದಕ್ಕೆ ಹೋದಾಗ ನೀವು ಒಂದು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಅಧ್ಯಕ್ಷರೇ, ಈ ಕಡೆ ಜನ ನಾವು ಎಷ್ಟು ಮುಗ್ಧರು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಇಲ್ಲಿ ಬಿಜಾಪುರ ಭಾಗದಿಂದ, ಬಾಗಲಕೋಟೆ ಭಾಗದಿಂದ ಅನೇಕ ಶಾಸಕರಿದ್ದಾರೆ. ಸಿದ್ದು ಸೌದಿ ಅವರ, ಸಿದ್ದು ಈ ಕಡೆ ಕೇಳಪ್ಪ, ಸಿದ್ದು ಸೌದಿ ಇಲ್ಲಿ ಕೇಳಿದ್ವಿ, ನಿಮ್ಮದಾಯ್ತು ವಿಷಯ. ಅದಕ್ಕೆ ಎಷ್ಟು ನಾವು ಮುಗ್ಧರಿದೀವಿ ಅಂದ್ರೆ, ಅಧ್ಯಕ್ಷರ ಒಂದು ಸಣ್ಣ ಘಟನೆ ಹೇಳ್ತೀನಿ. ಮೊನ್ನೆಯಲ್ಲಿ ಜಮಖಂಡಿ ತಾಲೂಕದೊಳಗ ಕಂಕನವಾಡಿ ಗ್ರಾಮ ಅಂತಿದೆ. ಅಲ್ಲಿ ಒಂದು ಗಡ್ಡೆ ಇದೆ, ಗೋಶಿರಪ್ಪನ ಗಡ್ಡೆ ಅಂತ ಹೇಳಿ. ಆ ಗೋಶಿರಪ್ಪನ ಗಡ್ಡೆ ಸುತ್ತು ನೀರಿರುತ್ತೆ. ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆತ ಅಧ್ಯಕ್ಷರೇ. ಇವತ್ತು ಆಲ್ಮಟ್ಟಿ ನೀರಿನಿಂದ ಅದು ಗಡ್ಡೆ ಒಳಗಡೆ ಮುಳುಗಡೆ ಆಗಿದೆ. ಮೊನ್ನೆ ನಮಗೆ ಬಹುತೇಕ ಅವರು ಎಷ್ಟು ಮುಗ್ಧರು ಅಂತಂದ್ರೆ, ಅಲ್ಲೊಂದು ಅನೇಕ ದಿನಗಳಿಂದ ಅಲ್ಲೊಂದು ಬ್ರಿಡ್ಜ್ ಆಗಬೇಕು ಅಂತ ಡಿಮಾಂಡ್ ಇದೆ ಆ ಜನರಿಗೆ ದಾಟ್ಲಿಕ್ಕೆ. ಅಶೋಕ್ ಸಾಹೇಬ್ರೆ, ಅಲ್ಲೊಂದು ಬ್ರಿಡ್ಜ್ ಬೇಕಾಗಿರೋದು ಅವತ್ತು ನಡೆದ ಇವತ್ತಿನ ತನಕ ಆಗಿಲ್ಲ. ಅಲ್ಲಿಂದ ಕಬ್ಬು ಹೊರಗಡೆ ತರಬೇಕಾದ್ರೆ 2 ಬೋಟ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆಯನ್ನು ನಿಲ್ಲಿಸಿ, ಆ ಕಟ್ಟಿಗೆ ಮೇಲೆ ಟ್ರ್ಯಾಕ್ಟರ್ ಟೇಲರ್ಗಳನ್ನು ನಿಲ್ಲಿಸಿ, ಆ ಟ್ರ್ಯಾಕ್ಟರ್ ಟೇಲರು ಆ ಬೋಟ್ ಮುಖಾಂತರ ಹೊರಗಡೆ ತಂದು ಕಬ್ಬು ಸಾಗಾಣಿಕೆ ಮಾಡ್ತಾರೆ. ಒಂದು ಬೋಟಿನೊಳಗೆ ಒಂದು ಟೇಲರ್. ಅದರ ಜೊತೆಗೆ ಮೊನ್ನೆ ಅವರು ನಮ್ಮನ್ನ ಆ ಭಾಗದ ಎಲ್ಲಾ ಶಾಸಕರನ್ನ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕರೆದ್ರು. ಅವ್ರೇನ್ ಮಾಡಿದಾರೆ ಅಂದ್ರೆ, ಈ ಪ್ಲಾಸ್ಟಿಕ್ ಬ್ಯಾರಲ್ಗಳನ್ನು ಜೋಡಿಸಿ ಅದರ ಮೇಲೆ ಕಟ್ಟಿಗೆ ಪಳಿಗಳನ್ನು ಹಾಕಿ ಒಂದು ಟೆಂಪರರಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ. ಆ ಪತ್ರಿಕೆ ಒಳಗೆ ಪ್ರಿಂಟ್ ಮಾಡಿ ನಮ್ಮನ್ನೆಲ್ಲರನ್ನೂ ಚೀಫ್ ಗೆಸ್ಟ್ ಅಂತ ಹೇಳಿ ಕರೆದ್ರು. ಅಧ್ಯಕ್ಷರು, ನಿಜವಾಗ್ಲೂ ನಾನು ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಹೋಗ್ಲಿಲ್ಲ. ನಾವು ಅದಕ್ಕೆ ಅಲ್ಲಿ ಉದ್ಘಾಟನೆಗೆ ಹೋದ್ರ ಜನ ಅಲ್ಲಿ ಕೇಳ್ಕೊಂಡಿದ್ದವ್ರು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಜಕಾರಣಿಗಳು, ನೀವು ಶಾಸಕರಾಗಿರ್ತಕ್ಕಂಥವ್ರು ಇಂಥ ಸ್ವಂತ ಖರ್ಚಿನಿಂದ ರೈತರು ಒಂದು ಬ್ಯಾರಲ್ ಮುಖಾಂತರ ಬ್ರಿಡ್ಜ್ ಅನ್ನು ಮಾಡಿರ್ತಕ್ಕಂಥದ್ದಕ್ಕೆ ನೀವು ಉದ್ಘಾಟನೆಗೆ ಬಂದಿದ್ದೀರಿ, ನಿಮಗೆ ನಾಚಿಕೆ ಆಗೋದಿಲ್ಲ ಅನ್ನೋದು ಯಾರೋ ಒಬ್ಬ ವ್ಯಕ್ತಿ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ, ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ಲಿಕ್ಕೆ ನಮಗೆ ಕಷ್ಟ ಆದೀತು ಅನ್ನುವಂಥ ಭಾವನೆಯಿಂದ ಅವತ್ತು ನಾನು ಹೋಗ್ಲಿಲ್ಲ. ಅಧ್ಯಕ್ಷರೇ, ನಾನು ಈ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೀನಿ, ನೀವು ಪಿಡಬ್ಲ್ಯೂಡಿ ಇಲಾಖೆಯಿಂದನೋ ಅಥವಾ ಯಾವುದೇ ಒಂದು ಸರ್ಕಾರದ ವಿಶೇಷ ಅನುದಾನದ ಬಹಳ ಖರ್ಚು ಬರೋದಿಲ್ಲ, ಒಂದು 5-10 ಕೋಟಿ ರೂಪಾಯಿ ಖರ್ಚು ಬರ್ಬೋದು. ಆ ಗೋಶಿರಪ್ಪನ ಗಡ್ಡೆಯಲ್ಲಿರ್ತಕ್ಕಂಥ ಸಾವಿರಾರು ಜನ ರೈತರು ಯಾವತ್ತು ಅನಾಹುತಗಳನ್ನು ಮಾಡ್ಕೋತಾರೋ ಅಂತಕ್ಕಂಥದ್ದನ್ನ ಮುಂಜಾಗ್ರತೆ ವಹಿಸಿ ಅಲ್ಲೊಂದು ಬ್ರಿಡ್ಜ್ ಮಾಡುವಂತ ಕೆಲಸ ಮಾಡ್ಬೇಕು. ಅಧ್ಯಕ್ಷರೇ, ನಾವು ಯಾಕೆ ಮುಗ್ಧರು ಅಂತ ಹೇಳಿದ್ರೆ, ನಾವು ಏನು ಯಾರು ಹೇಳ್ತಾರಲ್ಲ ಅದನ್ನು ನಂಬ್ತೀವಿ. ನಮ್ಮ ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ, ಮಾಜಿ ಹೋಮ್ ಮಿನಿಸ್ಟರ್ ಶಿವಮೊಗ್ಗದವ್ರು ಅಂದ್ರೆ ನೀವೇನ ಕೈಯಾಗ ಹಾಕ್ತೀರಿ, ನಾವು ಅದನ್ನ
ತೀರ್ಥ ಅಂತ ತಗೊಂಡ್ಬಿಡ್ತೀವಿ ನಾವು. ತೀರ್ಥಹಳ್ಳಿಯಿಂದ ಬಂದವ್ರು ನೀವು. ನಿಮ್ಮನ್ನು ಎಷ್ಟು ನಂಬುತ್ತೀವಿ ಅಂತಂದ್ರೆ ನೀವು ಯಾವುದಕ್ಕೂ ಏನು ಹಾಕ್ತಿರೋ ಅನ್ನೋದು ಗೊತ್ತಾಗಿಲ್ಲ ನಮ್ಮ ಕೈ ಒಳಗ. ಆದ ತೀರ್ಥಹಳ್ಳಿಯಿಂದ ಬಂದಾರಲ್ಲ ಇವರು ಬಹಳ ಪವಿತ್ರವಂತರು ಅಂತ ತಿಳ್ಕೊಂಡು ಅದನ್ನ ನಾವು ಕುಡಿದು ಬಿಡ್ತೀವಿ. ಅದನ್ನ ಅಷ್ಟು ಮುಗ್ಧರು ನಾವು.